ನಮಸ್ಕಾರ. ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮಚ್ಚು ಪ್ರದರ್ಶಿಸಿದ ರಜತ್ ವಿನಯ್ ರಾತ್ರೋರಾತ್ರಿ ರಿಲೀಸ್, ಮಧ್ಯಾಹ್ನ ಬಂಧನ, ಮಧ್ಯರಾತ್ರಿ ಬಿಡುಗಡೆ. ಏನಿದು ಪೊಲೀಸರ ವರಸೆ? ಬೆಳಗ್ಗೆ ಒರಿಜಿನಲ್ ಮಚ್ಚು, ರಾತ್ರಿ ಆಗ್ತಿದ್ದಂತೆ ಫೈಬರ್ ಆಯ್ತಾ ಎನ್ನುವ ಪ್ರಶ್ನೆ. ನಂದಿನಿ ಹಾಲು ಪ್ರಿಯರಿಗೆ ಬಿಗ್ ಶಾಕ್, ದರ ಏರಿಕೆ ಸುಳಿವು. ಸಿಎಂ ರೆಡ್ ಸಿಗ್ನಲ್, ಕೆಎಂಎಫ್ ಅಧ್ಯಕ್ಷರಿಂದ ಗ್ರೀನ್ ಸಿಗ್ನಲ್. ದರ ಏರಿಕೆ ತೀರ್ಮಾನ ಆಗಿದೆ ಎಂದ ಭೀಮಾ ನಾಯಕ್. ವಿಜಯಪುರ ಮಹಾನಗರ ಪಾಲಿಕೆಯ 35 ಸದಸ್ಯರು ಅನರ್ಹ, ಕೊನೆಗೂ ಅನರ್ಹತೆ ಅಸ್ತ್ರ ಬಳಸಿದ ರಾಜ್ಯ ಕೈ ಸರ್ಕಾರ. ಇಂದು ಹೈಕೋರ್ಟ್ಗೆ ಪ್ರಾದೇಶಿಕ ಆಯುಕ್ತರ ವರದಿ ಸಲ್ಲಿಕೆ. ರಾಜ್ಯದ ಮುಂದಿನ ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಲು ಧ್ರುವ ಸರ್ಜಾ ಬೆಂಬಲ. ಡಿಸಿಎಂ ಹೊಗಳುವ ಭರದಲ್ಲಿ ಆಕ್ಷನ್ ಪ್ರಿನ್ಸ್ ರಾಜಕೀಯ ಮಾತು. ಕನ್ನಡಿಗರನ್ನ ಕೆರಳಿಸಿದ ಎಂಇಎಸ್ ಪುಂಡನ ಸೆರೆ. ಬೆಳಗಾವಿ ಹಿಂಡಲಗ ಜೈಲು ಸೇರಿದ ನಾಡದ್ರೋಹಿ ಶುಭಂ ಶಳಕೆ. ಶಾಂತಿ ಸೌಹಾರ್ದತೆ ಕೆಡಿಸ್ತಾ ಇದ್ದ ಆರೋಪಿಗೆ ಸೆರೆವಾಸ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಧ್ಯೆ ಫೋನ್ ಟ್ಯಾಪಿಂಗ್ ಸದ್ದು. ವಿಪಕ್ಷದ ನಾಯಕರ ಫೋನ್ಗಳಷ್ಟೇ ಅಲ್ಲ, ಆಡಳಿತ ಪಕ್ಷದವರ ಫೋನ್ಗಳು ಟ್ಯಾಪಿಂಗ್. ಸಿಡಿ ಫ್ಯಾಕ್ಟರಿ ಕುರಿತು ಸಮಗ್ರ ತನಿಖೆಯಾಗಲಿ ಎಂದ ಶ್ರೀರಾಮುಲು. ಗಾಡಿಯಲ್ಲಿ ಗುಂಡು ಹೊಡೆದ್ರೆ ಪ್ರಯೋಜನ ಇಲ್ಲ, ಫೋನ್ ಕದ್ದಾಲಿಕೆ ಮಾಡಿದ್ರೆ ಬಿಜೆಪಿ ಜೆಡಿಎಸ್ಗೆ ಆ ಕ್ರೆಡಿಟ್ ಸಲ್ಲಬೇಕು. ಟ್ಯಾಪಿಂಗ್ನ ಪ್ರೂವ್ ಮಾಡಲಿ ಅಂತ ಬಿಜೆಪಿಗೆ ಚೆಲುವರಾಯಸ್ವಾಮಿ ಸವಾಲ್. ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಗುತ್ತಿಗೆ ಕೆಲಸದಲ್ಲಿ 4% ಮೀಸಲಾತಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ. ಕೊಪ್ಪಳ ಜಿಲ್ಲಾಡಳಿತ ಭವನದ ಎದುರು ಬಿಜೆಪಿ ಪ್ರತಿಭಟನೆ. ಮಲ್ಪೆ ಬಂದರಿನಲ್ಲಿ ನಡೆದ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್. ಜಾತಿ ನಿಂದನೆ ಕೇಸ್ ವಾಪಸ್ ಪಡೆಯುವಂತೆ ಸಂತ್ರಸ್ತೆಯಿಂದ ಮನವಿ. ದಲಿತ ಮಹಿಳೆಗೆ ತಕ್ಷಣ ಸರ್ಕಾರ ಪರಿಹಾರ ನೀಡಬೇಕೆಂದು ಬಂಜಾರ ಸಂಘಟನೆ ಆಗ್ರಹ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕಾಲಿಕ ಬಿರುಗಾಳಿ ಮಳೆ. ಅನಿರೀಕ್ಷಿತವಾಗಿ ಬಂದ ವರುಣನಿಂದ ಮೆಕ್ಕೆಜೋಳ, ದ್ರಾಕ್ಷಿ ಬೆಳೆ ಹಾನಿ. ಸಾವಳಗಿ ಗ್ರಾಮದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಭಾರೀ ಮಳೆ. ವರುಣಾರ್ಭಟಕ್ಕೆ ತುದಲವಾಗಿ ಗ್ರಾಮದಲ್ಲಿ ಹಾರಿ ಹೋದ ಮೇಲ್ಛಾವಣಿ, ಮನೆ ನೆಲಸಮ. 12 ವರ್ಷದ ಸನ್ನಿಧಿ ಭಜಂತ್ರಿ ಎನ್ನುವ ಬಾಲಕಿಗೆ ಗಾಯ. ಗದಗ ಜಿಲ್ಲೆಯ ಕೆಲವೆಡೆ ಸಂಜೆ ಹೊತ್ತಿಗೆ ಮಳೆಗಾಳಿ ಅವಾಂತರ. ಮುಂಡರಗಿ, ಲಕ್ಷ್ಮೇಶ್ವರ ಸೇರಿದಂತೆ ಕೆಲವೆಡೆ ಮಳೆ ಗಾಳಿ. ಸೂರಣಗಿಯಲ್ಲಿ ಸರ್ಕಾರಿ ಶಾಲೆ ಛಾವಣಿ ಕುಸಿದು ಹಾನಿ. ಹಾವೇರಿಯ ಕಬ್ಬೂರು ಗ್ರಾಮದಲ್ಲಿ ಗಾಳಿ ಮಳೆಯಿಂದ ಅವಘಡ. ಮನೆ ಮೇಲೆ ಬಿದ್ದ ಬೃಹತ್ ಗಾತ್ರದ ನೀಲಗಿರಿ ಮರ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಕುಟುಂಬ. ನಾಗ್ಪುರದಲ್ಲಿ ಕೋಮು ಗಲಭೆಗೆ ಪ್ರಚೋದನೆ ಆರೋಪ. ಪ್ರಮುಖ ಆರೋಪಿ ಫಹೀಂ ಖಾನ್ನ ಮನೆ ಮತ್ತು ಇತರೆ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಅಸ್ತ್ರ. ಮಹಾರಾಷ್ಟ್ರ ಸರ್ಕಾರದಿಂದ ಕಿಡಿಗೇಡಿಗೆ ಜೆಸಿಬಿ ಪಾಠ. ಲೋಕಸಭಾ ಸದಸ್ಯರ ವೇತನ ಹೆಚ್ಚಳ. ಹಾಲಿ ಸಂಸದರ ವೇತನವನ್ನು 24% ಏರಿಕೆ. ತಿಂಗಳಿಗೆ 1,24,000 ಸ್ಯಾಲರಿ ಪಡೆಯಲಿದ್ದಾರೆ ಎಂಪಿಗಳು. ಬ್ಯಾಂಕ್ ಖಾತೆದಾರರಿಂದ ಆರ್ಬಿಐನಿಂದ ಶಾಕ್. ಎಟಿಎಂ ಟ್ರಾನ್ಸಾಕ್ಷನ್ ಚಾರ್ಜ್ ಜಾಸ್ತಿ ಮಾಡುವ ಬಗ್ಗೆ ಡಿಸಿಷನ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಧಾರಕ್ಕೆ ಗ್ರಾಹಕರಿಗೆ ಟೆನ್ಷನ್. ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯಲ್ಲಿ ಗ್ಯಾಸ್ ಏಜೆನ್ಸಿ ಟ್ರಕ್ಗೆ ಬೆಂಕಿ. 300ಕ್ಕೂ ಹೆಚ್ಚು ಎಲ್ಪಿಜಿ ಸಿಲಿಂಡರ್ಗಳು ಸರಣಿ ಸ್ಫೋಟ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಸ್ಥಳೀಯ ಜನ. ಟಾಕ್ಸಿಕ್ ನ್ಯೂಸ್ ಶೂಟಿಂಗ್ ಶೆಡ್ಯೂಲ್. ಮುಂಬೈಗೆ ಹಾರಿದ ರಾಕಿಂಗ್ ಸ್ಟಾರ್. ವಾಣಿಜ್ಯ ನಗರಿಯಲ್ಲಿ ನಡೆಯಲಿದೆ ಯಶ್ ಕಿಯಾರಾ ನಡುವಿನ ದೃಶ್ಯಗಳ ಚಿತ್ರೀಕರಣ. ಟೀಂ ಇಂಡಿಯಾ ಕೆಎಲ್ ರಾಹುಲ್ಗೆ ಸಂತಾನ ಭಾಗ್ಯ. ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಅಥಿಯಾ ಶೆಟ್ಟಿ. ಇನ್ಸ್ಟಾಗ್ರಾಂನಲ್ಲಿ ಶುಭ ಸುದ್ದಿ ಹಂಚಿಕೊಂಡ ದಂಪತಿ.
ಐಪಿಎಲ್ 4ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಮಾಲ್ 210 ರನ್ಗಳ ಬೃಹತ್ ಗಡಿಯನ್ನ ರೋಚಕವಾಗಿ ಭೇದಿಸಿದ ಅಕ್ಷರ್ ಪಟೇಲ್ ಪಡೆ. ಅಶುತೋಷ್ ಶರ್ಮಾ ಅಬ್ಬರಕ್ಕೆ ಪಂತ್ ನಾಯಕತ್ವದ ಎಲ್ಎಸ್ಜಿ ಉಡೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.